ಮೊಹರಂ ಹಬ್ಬದ ಸ್ಪೆಷಲ್ ಅದನ್ನ ಇವಾಗ ಬೆಲ್ಲದೊಳಗೆ ಹಾಕಿಗೆಶಿಂದ ಬರಲ್ಲ ಏನು ಅವ್ರು ಮತ್ತೆ ಪುನಃ ಹುಟ್ಟಿ ಬರ್ತಾರೆ. ಯಾರ್ದು ಭೇದ ಭಾವ ಇರಲ್ಲ, ಎಲ್ಲ ಏನಾದ್ರೆ ಕೇಳಿದ್ರೆ ಮೈ ತುಂಬಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮೊಹರಂ ಹಬ್ಬ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮೊಹರಂ ಹಬ್ಬನ. ಸೊ ನಮ್ಮ ತವ್ರ ಮನೆಗೆ ಈ ಹಬ್ಬ ಅಷ್ಟೊಂದೇನು ಮಾಡ್ತಿರ್ಲಿಲ್ಲ, ಬಟ್ ಇವಾಗ ನಮ್ಮ ಅತ್ತೆಯವರೆಲ್ಲ ಮಾಡ್ತಾರಂತ ಈ ಹಬ್ಬ. ನನಗೆ ಗೊತ್ತಿಲ್ಲ ಏನೇನು ಮಾಡ್ತಾರ ಅಂತ. ನಾನು ಭೀ ಊರಾಗ ಇರಲಿಲ್ಲ ಮೊಹರಂ ಹಬ್ಬಗೆ. ಒಂದ್ಸರಿ ಭೀ ನಾನು ಹುಟ್ಟಿ ಇಷ್ಟು ದೊಡ್ಡಳಾಗಿನಂದ್ರೆ ಒಂದ್ಸರಿ ಭೀ ಮೊಹರಂ ಹಬ್ಬ ಯಾವ ಥರ ಮಾಡ್ತಾರಂತ ಗೊತ್ತಿಲ್ಲ. ನಮ್ಮ ಅತ್ತೆ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ಮಾಡ್ತೀನಿ. ಇವಾಗ ಮೇಯ್ನಾಗಿ ಈ ಹಬ್ಬದ ಸ್ಪೆಷಲ್ಲು ಮಾಲ್ದಿ ಮಾಡಬೇಕಂತ. ಸೊ ಆ ಮಾಲ್ದಿ ಯಾವ ಥರ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ನೀವು ಭೀ ಅಲ್ರಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈ ಮಾಲ್ದಿ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ ಅವರೇ. ಇವಾಗ ನಾನು ಒಬ್ಬಳೇ ಮಾಡಕ್ಕಂತೀನಿ, ನಮ್ಮ ಅತ್ತೆ ಹಂಗೆ ನನಗೆ ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮ ಅವು ಭೀ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ರು, ಬಟ್ ಒಂದ್ಸರಿ ಭೀ ನಾನು ನನ್ನ ತವ್ರ ಮನೆಗೆ ಮಾಲ್ದಿ ಆಗಲಿ ಅದೇನು ಮಾಡಿಲ್ಲ. ಇದೇ ಸೆಕೆಂಡ್ ಟೈಮ್ ಮಾಡಕ್ಕೆ ಕುಂತಿದ್ದೆ ನಾನು ಮಾಲ್ದಿ. ಮಾಡಮತ್ತಿ ಮಾಲ್ದಿ ಇದು ಮತ್ತೆ ಮುಂದಕ್ಕೆ ತಣ್ಣಗೆ ಬದುಕಿರಮ್ಮ ಎಲ್ಲರೂ ಕಲ್ತು ತಳಕ್ ಹೋಗಮ್ಮ ಮುತ್ತಿನ ತಳಕ್ ಅಂದ್ರ ನಮ್ಮ ಅತ್ತಿ ಅಲ್ಲಿಗೆ ಊರಿಗೆ ಹೋಗಮ್ಮಂತ ಹೇಳಕ್ ಕುಂತಾರ. ಈ ವರ್ಷ 2 ವರ್ಷ ಆಯ್ತು ನಮ್ಮ ಅತ್ತಿ ಬೆಂಗಳೂರಿಗೆ ಬಂದಾರಲ್ಲ. 2 ವರ್ಷದಿಂದ ಮೊಹರಂ ಹಬ್ಬಕ್ಕೆ ಹೋಗಿರ್ಲಿಲ್ಲ. ಮುಂದಿನ ವರ್ಷ ನೋಡಮ್ಮ ಹೋಗಮ್ಮಂತ ಅನ್ನಕುಂತಾರ. ಮುತ್ತೆ ತಣ್ಣಗಿಟ್ರ ಪಕ್ಕ ಮೊಹರಂ ಹಬ್ಬಕ್ಕೆ ಅವಾಗ ಹೇಳಕೈತೇವ ನಿಮ್ಮ ಅಭಿಮಾನಿಗಳ್ರಿ. ಸರಿ ಆಯ್ತು, ಬಾ ಮಾಲ್ದಿ ಮಾಡಮ್ಮ. ಸೊ ಸ್ಪೆಷಲ್ ಆಗಿ ಮಾಲ್ದಿ ಮಾಡಕ್ಕೆ ನಮ್ಗೆ ಮೇಯ್ನ್ ಆಗಿ ಬೇಕಾಗಿರೋ ಐಟಮ್ಮೇ ರವೆ. ಇದು ಸಣ್ಣ ರವೆ ತೊಗೊಂಡಿನಿ ನಾನಿಲ್ಲಿ, ಅರ್ಧ kg ಸಣ್ಣ ರವೆ ತೊಗೊಂಡಿನಿ. ನಿಮ್ಗೆ ರವೆ ಬೇಡ ಅಂತ ಅನ್ಸೋರು ಗೋಧಿ ಹಿಟ್ಟು ಭೀ ತೊಗೋಬೋದು, ಅದರಿಂದನೇ ಮಾಡ್ಕೋಬೋದು. ಬಟ್ ಗೋಧಿ ಹಿಟ್ಟಿಂದ ಮಾಡಿದ್ರೆ ತಿನ್ನಕ್ಕೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ತದ, ಮೆತ್ತಗೆ ಅನ್ಸಲ್ಲ. ರವೆಯಿಂದ ಮಾಡಿದ್ರೆ ಮೆತ್ತಗೆ ಅನ್ಸ್ತದ. ನಾನು ಯಾವಾಗಲೂ ಮಾಡಿದಾಗೆಲ್ಲ ನಾನು ಮಾಡೋದು ರವೆಯಿಂದನೇ ಮಾಡ್ತೀನಿ, ಗೋಧಿ ಹಿಟ್ಟಿಂದ ಅಷ್ಟೊಂದೇನು ಮಾಡಲ್ಲ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಬೆಲ್ಲ ಬೇಕಾಗ್ತದ. ನಾನು 1 ಉಂಡೆ ಬೆಲ್ಲ ತೊಗೊಂಡಿನಿ. ನಿಮ್ಗೆ ಸಿಹಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ತೊಗೋಬೋದು. ನಮ್ಮ ಮನೆಗೆ ಸಿಹಿ ಎಲ್ಲ ತಿನ್ನಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಕಡಿಮೆನೇ ತೊಗೋತೀನಿ. ಅದಾದ್ಮೇಲೆ ಸೋಂಪು ಯಾಕಂದರೆ ಇದೊಂದು ಸ್ವಲ್ಪ ಫ್ಲೇವರ್ ಆಗಿ ಬರಬೇಕಲ್ಲ, ಗಮ್ಮಂತ ಸ್ಮೆಲ್ ಬರಬೇಕಲ್ಲ, ಅದಕ್ಕೆ ಸೋಂಪು ತೊಗೊಂಡಿನಿ. ಒಂದು ಸ್ವಲ್ಪ ಸೋಂಪು ಹಾಕೋದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಸೊ ಇವಾಗ ನಾವು ರವೆನ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿಗೆಸಿಂದ. ಸೊ ನೋಡಿರಿ ಈ ಥರ ಒಂದು ಬೊಗಣೆದಾಗ ರವೆ ಹಾಕೋಕೊಂತೀನಿ ನಾನು. ಆವಾಗಲೇ ಹೇಳಿರೋ ಥರ ನಾನು ಇದಿಷ್ಟು ಭೀ ಮಾಡಲ್ಲ, ಒಂದು ಸ್ವಲ್ಪ ಮಾಡ್ತೀನಿ ಅಷ್ಟೇ. ನಮ್ಮ ಮನೆಯಾಗ ಜಾಸ್ತಿ ಸ್ವೀಟ್ ಅದೆಲ್ಲ ತಿನ್ನಲ್ಲ, ತಿಂದ್ರೆ ನಮ್ಮ ಅತ್ತಿ ಅವ್ರು ಅಷ್ಟೇ ತಿನ್ನಬೇಕು. ಅದಾದ್ಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಉಪ್ಪು ಅದು ಏನು ಹಾಕೋದು ಅವಶ್ಯಕತೆನೇ ಇರಲ್ಲ. ನಾವು ಇದು ಸೇಮ್ ಗೋಧಿ ಹಿಟ್ಟು ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಸೇಮ್ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಅದು ಏನಾಗ್ತದ, ಮೆತ್ತಗಾಗ್ತದ. ರವೆ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದಲ್ಲ, ಅದೆಲ್ಲ ಮೆತ್ತಗಾಗಿ ನಮಗೆ ಇದು ಹಿಟ್ಟಿನ ರೂಪದಾಗ ಬರ್ತದ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿಗೆ ನಾದ್ಕೋಬೇಕು. ನೋಡ್ರಿ ಇಲ್ಲಿ ಆ ಥರ ನಾದ್ಕೊಂತೀನಲ್ಲ, ಈ ಥರ ಗಟ್ಟಿಗೆ ನಾದ್ಕೋಬೇಕು. ಇದು ನೀರು ಹಾಕ್ದಾಗೆಲ್ಲ ಒಂದು ಸ್ವಲ್ಪ ಮೆತ್ತಗಾಗಿ ಸೇಮ್ ನಮ್ಗೆ ಗೋಧಿ ಹಿಟ್ಟು ಯಾವ ಥರ ಕಲಸಿರ್ತೀವಿ ಸೇಮ್ ಅದೇ ಥರನೇ ಬರ್ತದ. ಇವಾಗ ಇದನ್ನು ಪೂರ್ತಿಯಾಗಿ ಈ ಥರ ಕಲಿಸ್ಬೇಕು. ಇದಕ್ಕೆ ಇವಾಗ ಸ್ಟಾರ್ಟಿಂಗಲ್ಲಿ ಇದಕ್ಕೆ ಏನು ಹಾಕಂಗಿಲ್ಲ, ಇದನ್ನು ನಾವು ನಾರ್ಮಲಾಗಿ ಕಲಿಸ್ಕೋಬೇಕಷ್ಟೇ, ಮತ್ತೇನಿಲ್ಲ. ಮೀಡಿಯಮ್ ಆಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಪೂರ್ತಿಯಾಗಿ. ಸೊ ನೋಡ್ರಿ ಈ ಥರ ಕಲಿಸ್ಕೋಬೇಕು, ಇಷ್ಟೇ ನೋಡ್ರಿ. ಸೊ ನೋಡ್ರಿ ಫೈನಲ್ ಆಗಿ ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಬೇಕು. ನೋಡ್ರಿ ಇಲ್ಲೆಲ್ಲಾದರೂ ರವೆ ಅಂತ ಅನ್ಸೋದೇ ಇಲ್ಲ. ಸೇಮ್ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸಿರ್ತೀವಿ ಅದೇ ಥರನೇ ಆಗಿರ್ತದೆ. ಇದು ಫುಲ್ಲು ಜಿಗಿಬಿ ಬೇರೆ ಭೀ ಬಂದಿರ್ತದ. ನೋಡ್ರಿ ಈ ಥರ ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಇಷ್ಟಾದರೆ ಇವಾಗ ರೆಡಿ ಆಗ್ತದ. ಇವಾಗ ಇದನ್ನು ನಾವು ಒಂದು 10ರಿಂದ 20 ನಿಮಿಷ ಇದನ್ನು ನಾವು ನೆನೆಯೋಕೆ ಬಿಡಬೇಕು. ಇದು ಸೊ ಇಷ್ಟೇ ನೋಡ್ರಿ. ಅದಾದ್ಮೇಲೆ ಬೆಲ್ಲನ ನಾವು ಈ ಥರ ಒಂದು ಬಟ್ಟಿದಾಗ ಹಾಕ್ಕೊಂಡು ಇದನ್ನು ಸಣ್ಣ ಈ ಥರ ಕುಟ್ಕೋಬೇಕು. ಇದು ಪೂರ್ತಿಯಾಗಿ ಸಣ್ಣಕ್ಕಾಗತ್ತನ ನಾವು ಇದನ್ನು ಪೂರ್ತಿ ಸಣ್ಣ ಕುಟ್ಕೋಬೇಕಾಗ್ತದ. ನಿಮ್ಗೆ ತೋರಿಸ್ತೀನಿ ಲಾಸ್ಟಿಗೆ ಯಾವ ಥರ ಸಣ್ಣ ಅಂತ. ಸೊ ನೋಡ್ರಿ ಪೂರ್ತಿಯಾಗಿ ಈ ಥರ ಸಣ್ಣಗೆ ಕುಟ್ಕೋಬೇಕು ಬೆಲ್ಲ. ನೋಡ್ರಿ ಇಷ್ಟು ಈ ಥರ ಉದುರಾದ್ರೆ ಸಾಕಾಗ್ತದ. ಸೊ ಇವಾಗ ಬೆಲ್ಲನ ರೆಡಿ ಆಯಿತು. ಸೊ ನೋಡ್ರಿ ಇವಾಗ ಎಲ್ಲ ರೆಡಿ ಆದ್ಮೇಲೆ ಈ ಥರ ಒಂದು ದೊಡ್ಡದಾಗಿ ಈ ಥರ ಗುಳ್ಳಿ ತೊಗೋಬೇಕು. ನಾವು ನಾರ್ಮಲಾಗಿ ಚಪಾತಿನ ಯಾವ ಥರ ಲಟ್ಟಿಸ್ತೀವಿ ಸೇಮ್ ಅದೇ ಥರನೇ ಲಟ್ಟಿಸ್ಬೇಕಿದು. ಅಂದರೆ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಇರಬೇಕಿದು. ತುಂಬ ನಿಮ್ಗೆ ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕಂತ. ಈ ಥರ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೇರಿ, ಇಲ್ಲ ದೊಡ್ಡದಾಗಿ ಭೀ ಮಾಡ್ಕೋಬೋದು. ಈ ಥರ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಇದು ದಪ್ಪ ಇದ್ರೆ ಅವಾಗ ಒಂದು ಸ್ವಲ್ಪ ಇದಾಗ ಮೆತ್ತಗಾಗ್ತದ. ಸೊ
ಸೊ ನೋಡ್ರಿ ಇಷ್ಟು ದಪ್ಪ ಇರಬೇಕಿದು, ಇಲ್ಲಿ ಕಾಣಿಸೋಕುಂತದಲ್ಲ ಇಷ್ಟು ದಪ್ಪ ಇರಬೇಕು. ಇದಾದ್ಮ್ಯಾಗ ಸ್ವಲ್ಪ ಕಾದಾದ್ಮ್ಯಾಗ ನಾವು ಚಪಾತಿ ಥರ ಏನು ಲಟ್ಟಿಸ್ಕೊಂಡಿರ್ತೀವಿ ಅದನ್ನು ಈ ಥರ ಹಾಕಿ, ಇದು ಸೇಮ್ ಚಪಾತಿ ಯಾವ ಥರ ನಾವು ಇದು ಮಾಡ್ಕಿರ್ತೀವಿ ಸೇಮ್ ಅದೇ ಥರನೇ ಇದು ಮಾಡೋದು. ಇದನ್ನು ಇವಾಗ ಎರಡು ಸೈಡು ಇದನ್ನು ಬೇಯಿಸ್ಬೇಕು. ಸೊ ನೋಡ್ರಿ ಈ ಥರ ಎರಡು ಕಡೆನೂ ಈ ಥರ ಚೊಲತ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಚೊಲತ್ನಾಗಿ ಈ ಥರ ಸುಡ್ಕೋಬೇಕು. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ನಮ್ಮ ಅತ್ತಿ ಈ ಥರ ಕೈಯಿಂದ ಇದು ಮಾಡೋಕ್ಕುಂತಾರ. ಅದು ಚೊಲತ್ನಾಗಿ ಇದು ನನಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಮ್ಮ ಅತ್ತಿಗೆ ಕೊಟ್ಟೀನಿ, ನಾ ಅತ್ತಿ ಮಾಡೋಕ್ಕುಂತಾರ. ಇದನ್ನು ಈ ಥರ ಕೈಯಿಂದ ಪೂರ್ತಿ ಅದನ್ನು ಈ ಥರ ನಮ್ಮ ಅತ್ತಿನ ಹೇಳ್ತಾರ. ಅತ್ತಿ ನೀವು ಹೇಳ್ರಿ ಅದನ್ನು ಯಾವ ಥರ ಸುಟ್ಟದವ ಚೆನ್ನಾಗಿ ಇದು ಮಾಡ್ಬೇಕು. ಚೆನ್ನಾಗಿ ನಮ್ಮ ಕೆಂಪಗಾಗ್ತದಲ್ಲ ತಾನೇ ಮಾಲ್ದೆ ಉದುರ ಆಗ್ತದ. ಅದು ಬಿಸಿ ಬಿಸಿ ಇದ್ದಾಗ ಈ ಥರ ಅದನ್ನು ಮುರ್ಕೋಬೇಕು. ಬಿಸಿ ಬಿಸಿ ಇದ್ದಾಗಲೇ ಮುರ್ಕೋಬೇಕು ಅದನ್ನು ನಾವು ನೀಟಾಗಿ ಈ ಥರ ನೋಡ್ರಿ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು. ಇದು ಪೂರ್ತಿಯಾಗಿ ಎಲ್ಲನೂ ಪೂರ್ತಿ ಪುಡಿ ಮಾಡ್ಕೋಬೇಕು. ಆರಾದ್ಮ್ಯಾಗ ನಮ್ಗೆ ಪುಡಿ ಮಾಡ್ಕೊಳಕ್ಕಾಗಲ್ಲ, ಅದು ಬಿಸಿ ಇದ್ದಾಗಲೇ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಅಲ್ಲತಿ ಹೌದು, ನಮ್ಮ ಕಡೆ ಮೊಹರಂ ಹಬ್ಬಕ್ಕೆ ಇದೇ ವಿಶೇಷ ನೋಡ್ರಿ. ಮಾಲ್ದಿನೇ ನಮ್ಮ ಕಡೆ ಮಾಡೋದು. ಅದಾದ್ಮ್ಯಾಗ ಈ ಬೆಲ್ಲದೊಳಗೆ ಒಂದು ಸ್ವಲ್ಪ ಸೋಪಿನ ಪುಡಿ ಇರ್ತದಲ್ಲ ಅದು ಹಾಕಿಗೆಶಿಂದ ಅದನ್ನು ಮಿಕ್ಸ್ ಮಾಡೋದು. ಹಾಂ, ಮತ್ತು ಪುಟಾಣಿ ಸೋಪು ಹಾಕಿ ಉದ್ದಕ್ಕೆ ಅಲ್ಲಿ ಮಾಡಿ ತೆಂಬಿಗಿಟ್ಟು ಪೂಜೆ ಮಾಡ್ಬೇಕು. ಕಾಯಿ ಹೊಡಿಬೇಕು ಅಷ್ಟೇ ನೋಡ್ರಿ ಮಾಲ್ದಿ. ಇದು ಮತ್ತು ನೆಕ್ಸ್ಟ್ ಏನಂತ ನಮ್ಮ ಅತ್ತೆ ಹೇಳ್ತಾರೆ. ಅದು ಪೂರ್ತಿಯಾಗಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡು ಸೊ ನೆಕ್ಸ್ಟ್ ಏನಂತ ಹೇಳ್ತಾರೆ ಅವ್ರೆ. ಅಲ್ಲತ್ತಿ? ಹೌದವು. ನೋಡ್ರಿ ಇವಾಗ ಬೆಲ್ಲ ಹಾಕಿಗೆಶಿಂದ ಆವಾಗಲೇ ಉದುರು ಮಾಡ್ಕೊಂಡಿದ್ವಲ್ಲ ಚಪಾತಿ, ರವಾ ಚಪಾತಿ, ಅದನ್ನ ಇವಾಗ ಬೆಲ್ಲದೊಳಗೆ ಹಾಕಿಗೆಶಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ನಾವು. ನೋಡ್ರಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಕ್ಕುಂತಾರ. ಅದು ಪೂರ್ತಿ ಬೆಲ್ಲ ನಾವು ಪೂರ್ತಿ ಸಣ್ಣ ಮಾಡ್ಕೋಬೇಕು. ಅದನ್ನು ನೀವು ಮಿಕ್ಸಿ ಜಾರ್ಗೆ ಬೇಕಂದ್ರೆ ಮಿಕ್ಸಿ ಜಾರ್ ಒಳಗೆ ಹಾಕಿಗೆಶಿಂದ ಪುಡಿ ಮಾಡ್ಕೋಬೋದು. ನಾನಿಲ್ಲಿ ಬಂಡಿ ಮ್ಯಾಗೇ ಪೂರ್ತಿ ಪುಡಿ ಮಾಡಿದ್ದು ಸಣ್ಣಕ್ಕೆ. ಇನ್ನೊಂದು ಸ್ವಲ್ಪ ಹಾಕ್ಲತ್ತಿ ಬೆಲ್ಲ ಸಾಕ ನೋಡ ಕಲ್ಸಕತ್ತಿ ನಾನು. ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಂತ ಅನಿಸ್ತದ. ಅಯ್ಯ ಮನಾರ ಆಗ್ಯದವ ಇನ್ನೇನು ಹಾಕ್ತಿತ್ತು ಅಷ್ಟು ಸಹಿತ ಅಂತಾರ. ಇವಾಗ ಇದ್ರೊಳಗೆ ಸೋಂಪಿನ ಪುಡಿ ಹಾಕ್ಬೇಕು. ಪುಟಾಣಿ ಸೋಪು ಗಸಗಸೆ ಉದ್ದಕ್ಕೆ ತಿಂದು ಚರಿಗಿಟ್ಟು ಪೂಜೆ ಮಾಡೋದು. ನಮ್ಮ ಮಾವರವರು ಊಟ ಮಾಡಿಗೆಶಿಂದ ನಮ್ಮ ಮಾವ ಕೆಲ್ಸಕ್ಕೆ ಹೋದ್ರು. ಮೋನೇಶ್ ರೆಸ್ಟ್ ಮಾಡೋಕೆ ಕುಂತಾರ. ಅವ್ರು ಲೇಟಾಗಿ ಹೋಗ್ತಾರೆ. ಇವಾಗ ಮೋನೇಶ್ ಅವರೇ ಪೂಜೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮಾವ್ರ ಕೆಲ್ಸಕ್ಕೆ ಹೋದ್ರಲ್ಲ, ಅವರಿದ್ರೆ ಅವ್ರು ಭೀ ಪೂಜೆ ಮಾಡ್ತಿದ್ರು, ಆದ್ರೆ ಅವ್ರು ಕೆಲ್ಸಕ್ಕೆ ಹೋದ್ರು. ಅತಿ ಇದಾಕ ಸೋಂಪಾಕ್ ಎಷ್ಟು ದಪ್ಪ ಮಾಡ್ತೀವಿ ರವಾ ಚಪಾತಿ ಅಷ್ಟೇ ಚಲೋ ಬರ್ತದ. ಅಷ್ಟೇ ಚಲೋ ಬರ್ತದ ನೋಡ್ರಿ. ಈಗ ಎಷ್ಟು ಮಸ್ತಾಗಿ ಬಂದದ. ಇದು ನಿಮ್ಗೆ ಫೈನಲ್ ಯಾವ ಥರ ಕಾಣಿಸ್ತದ ಅಂತ ಫೈನಲ್ ಆಗಿ ತೋರಿಸ್ತೀನಿ. ಇದಿನ್ನೂ ರೆಡಿ ಆಗಿಲ್ಲ ಪೂರ್ತಿಯಾಗಿ, ಇನ್ನು ರೆಡಿ ಆಗಕ್ಕೆ ಕುಂತದ ಇದು ಇನ್ನು ಈಗ. ಅಲ್ಲತಿ ಈಗ ಮಾಡಕತ್ತಿ ನಾವು. ಇದು ನಂಗೆ ಮಿಕ್ಸ್ ಮಾಡೋಕ್ಕಷ್ಟೇ ಬರಲ್ಲ, ನಮ್ಮ ಅತ್ತಿನೇ ಮಿಕ್ಸ್ ಮಾಡೋದು ಯಾವಾಗಲೂ. ನಾನಂತೂ ಮಿಕ್ಸ್ ಇದು ನಾನು ಸೆಕೆಂಡ್ ಟೈಮ್ ಅಷ್ಟೇ ಮಾಡಕ್ಕೆ ಕುಂತಿದ್ದು. ಒಂದು ತಿಂತೀನಿ ಮೋನೇಶ್ ಜಾತ್ರೆ ಟೈಮ್ ಆವಾಗ ಮಾಡಿದ್ದು, ಇನ್ನೊಂದು ಇವಾಗ ಮಾಡಕ್ಕೆ ಕುಂತಿದ್ದು. ಇದು ಸೆಕೆಂಡ್ ಟೈಮು. ನಮ್ಮ ಅವ್ರ ಮನೆಗೆ ಅಂದರೂ ಒಂದು ಸರಿ ಭೀ ನಾನು ಮಾಲ್ದಿ ಅಂದರೂ ಮಾಡೇ ಇಲ್ಲ. ಲಗ್ನದ ಮ್ಯಾಗ ಗಂಡನ ಮನೆಗೆ ಮಾಡಿದ್ದು. ಇದು ನಮ್ಮ ಅತ್ತಿನೇ ಹೇಳ್ಕೊಟ್ಟಿದ್ದ ಒಂದು ಸ್ವಲ್ಪ ಯಾವ ಥರ ಮಾಡೋದು ಹೆಂಗಂತ. ನನಗದು ಯಾವ ಥರ ಮಾಡೋದಂತ ಭೀ ಗೊತ್ತಿರಲಿಲ್ಲ. ತಿಂತೀನಿ ಮೋನೇಶ್ ಜಾತ್ರೆ ಟೈಮಿಗೆ ಯಾವ ಥರ ಮಾಡೋದಂತ ಗೊತ್ತಾಗಿದ್ದು. ಅವಾಗ ಕಲ್ತೀನಿ. ಈ ಸರ್ತಿ ನಾನೇ ಮಾಡೀನಿ, ಬಟ್ ಮಿಕ್ಸಿಂಗ್ ಒಂದು ನಮ್ಮ ಅತ್ತಿ ಮಾಡಕೊಂತಾಳೆ ಅಷ್ಟೇ. ಸೊ ನಾನು ಮಾಲ್ದಿ ಮಾಡಾದ್ಮ್ಯಾಗ ನೆಕ್ಸ್ಟ್ ಇವಾಗ ನಾನು ಚಿಕನ್ ಸಾರು ಮಾಡಕ್ಕೆ ಕುಂತೀನಿ. ನಾನು ಇಲ್ಲಿ ಚಿಕನ್ ಸಾರು ಮಾಡಕ್ಕೆ ಕುಂತೀನಿ. ಇಲ್ಲಿ ನೋಡಿದ್ರೆ ಮಳೆ ಬರಕುಂತದ ನೋಡ್ರಿ, ಇಲ್ಲೆಲ್ಲ ಮಳೆ ಬರಕುಂತದ. ನಾನು ನೋಡಿದ್ರೆ ಇಲ್ಲಿ ಚಿಕನ್ ಸಾರು ಮಾಡಕ್ಕಂತೀನಿ. ಮಳೆ ಬಂದರೆ ಇಲ್ಲಿ ಒಂಥರ ಈಸರು ಬಂದು ಗಾಳಿಗೆ ಅದೆಲ್ಲ ಇಲ್ಲೆಲ್ಲ ನೆಂದೋಗ್ತದ. ಆದ್ರೆ ಭೀ ಪರವಾಗಿಲ್ಲ, ಒಂದು ಪಳ್ಳಿ ಇಟ್ಟಿಗೆಶಿಂದ ಹಂಗೆ ಮಾಡ್ತೀನಿ ನಾನು. ಯಾವಾಗಲೂ ಮಳೆ ಬರೋ ಟೈಮಿಗೆಲ್ಲ ಹಂಗೆ ಇರ್ತದ ನೋಡ್ರಿ. ನಮ್ಮ ಹೋಗ ಹೆಂಗಿ ಬಗ್ಗೆ ನೋಡಕ್ಕಂತಾಳೆ ನಮ್ಮ. ಹಾಯ್ ಮಾಡಿ, ಹಾಯ್ ಬಾಯ್. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ಚಿಕನ್ ಸಾರು. ಇವಾಗ ನಾನು ಇಲ್ಲಿ ಚಿಕನ್ ಸಾರಿಗೆ ಒಂದು ಟೊಮಟೊ, ಉಳ್ಳಾಗಡ್ಡಿ ಮತ್ತು ಅರಿಶಿನ, ಉಪ್ಪು ಹಾಕಿ ಇದೊಂದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಿನಿ. ಅದಾದ್ಮ್ಯಾಗ ಮಸಾಲ ಅದೆಲ್ಲ ಹಾಕಿ ಎಷ್ಟಿಂದ ಚಿಕನ್ ಸಾರು ಮಾಡಬೇಕು. ಸೊ ಇಷ್ಟೇ ನೋಡ್ರಿ. ಚಿಕನ್ ಅದೆಲ್ಲ ನೀಟಾಗಿ ಫ್ರೈ ಆಗದೆ. ಇವಾಗ ನಾನು ಇದಕ್ಕೆ ಮಸಾಲ ಅದೆಲ್ಲ ಆ್ಯಡ್ ಮಾಡೋಕೆ ಕುಂತೀನಿ ಮತ್ತು ಖಾರ ಭೀ ಆ್ಯಡ್ ಮಾಡೋಕೆ ಕುಂತೀನಿ. ಸೊ ನೋಡ್ರಿ, ಇವಾಗ ನಾನು ಇದಕ್ಕೆ ಧನಿಯಾ ಮಸಾಲ ಮತ್ತು ಗರಂ ಮಸಾಲ ಅದೆಲ್ಲ ಆ್ಯಡ್ ಮಾಡೋಕೆ ಕುಂತೀನಿ.
ಅದಾದ್ಮ್ಯಾಗ ಎಣ್ಣೆ ನಾನು ಇವಾಗ ಹಾಕೋದು ಮಸಾಲೆ ಹಾಕೋ ಟೈಮಿಗೆ ಎಣ್ಣೆ ಹಾಕ್ತೀನಿ. ಬಿಕಾಸ್ ಇದು ಒಂದು ಸ್ವಲ್ಪ ಆಯಿಲ್ ಇರ್ತದಲ್ಲ ಅದ್ರೊಳಗೆ ಅದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಎಣ್ಣೆ ಇವಾಗ ಹಾಕ್ತೀನಿ. ನಾನು ಇಲ್ಲಿ 3 ಸ್ಪೂನ್ ಎಣ್ಣೆ ಹಾಕೋಕೊಂತೀನಿ. ಇದು 3 ಸ್ಪೂನ್ ಎಣ್ಣೆ ಹಾಕಿಗೆಷ್ಟಿಂದ ಇವಾಗ ನಾವು ಖಾರ ಅದೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಇವಾಗ ನಾನು ಒಂದ್ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಮಿಕ್ಸ್ ಮಾಡೋಕ್ಕೊಂತೀನಿ. ಈ ಥರ ಪೂರ್ತಿಯಾಗಿ ಇದನ್ನು ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇದೆಲ್ಲ ಹಾಕಿದ್ಮೇಲೆ ನಾವು ಲಾಸ್ಟಿಗೆ ಮಸಾಲ ಆ್ಯಡ್ ಮಾಡ್ತೀವಿ. ಅದೇನು ಮಿಕ್ಸಿಗೆಲ್ಲ ಕೊಬ್ಬರಿ ಅದೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ನಾನು ಲಾಸ್ಟಿಗೆ ಹಾಕ್ತೀನಿ. ಬಟ್ ಈ ಕಡೆ ಬೆಂಗಳೂರು ಮಂದಿನೇ ಬೇರೆ ಥರ ಮಾಡ್ತಾರೆ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿನೇ ಬೇರೆ ಥರ ಚಿಕನ್ ಸಾರು ಮಾಡ್ತಾರೆ. ಸೊ ಅದು ಕಂಪ್ಲೀಟ್ ಬ್ಲಾಗ್ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ, ನಾನು ಅದು ಭೀ ಮಾಡ್ತೀನಿ. ಕಂಪ್ಲೀಟ್ ಚಿಕನ್ ಸಾರು ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅದು ಭೀ ಹೇಳ್ತೀನಿ ನಿಮ್ಗೆ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋದು. ಅದಾದ್ಮೇಲೆ ನಿಮ್ಗೆ ಅಂದ್ರೆ ನೀರು ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಇದು ಚಿಕನ್ ನಮ್ಗೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಗ್ರೇವಿ ಥರ ಇರಬೇಕಂದ್ರೆ ನೀರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅದನ್ನು ನೀಟಾಗಿ ಚಿಕನ್ ಎಲ್ಲ ಸಾಫ್ಟಾಗಿ ಮೆತ್ತಗಾಗೋ ಥರ ಕುದಿಸ್ಬೇಕು. ನಮ್ಗೆ ಒಂದು ಸ್ವಲ್ಪ ಅಳಸಾಗಿ ಇರಲಿ ಚಿಕನ್ ಸಾರು ಅಂದರೆ ನೀರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅದನ್ನು ಕುದಿಯಾಕ ಬಿಡಬೇಕು. ಚಿಕನ್ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬಿಟ್ಬಿಡೋದ್ರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋದು. ಇಷ್ಟೇ ನೋಡ್ರಿ, ಚಿಕನ್ ಸಾರು ರೆಡಿ ಆಯಿತು. ಇಷ್ಟೇ. ಇದು ಇವಾಗ ಕುದಿಯಾಕ ಬಿಡ್ತೀನಿ ನಾನು. ಇದಕ್ಕೆ ನೀರು ಹಾಕಿಗೆಶಿಂದ ಇಷ್ಟ ನೋಡ್ರಿ ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಅತ್ತೆ ಅವರು ಪೂಜೆ ಮಾಡೋಕೆ ಎಲ್ಲ ರೆಡಿ ಮಾಡಕ್ಕಂತಾರೆ. ನೋಡ್ರಿ ಇಲ್ಲಿ ಮಾಲ್ದಿ ಅದೆಲ್ಲ ಪೂರ್ತಿಯಾಗಿ ರೆಡಿ ಆಯಿತು. ನಮ್ಮ ಅತ್ತೆ ಪೂಜೆ ಮಾಡೋಕೆ ರೆಡಿ ಮಾಡಕ್ಕಂತಾರೆ ನೋಡ್ರಿ ಮಾಲ್ದಿ ಎಲ್ಲ. ಮತ್ತು ಅದ್ರ ಜೊತೆಗೆ ನೆವ್ದಕ್ಕೆ ಈ ಥರ ಪೊಣಗಟ್ಟ ಅನ್ನ ಮಾಡ್ತೀವಿ. ಸೊ ಇಷ್ಟು ಕಾಯಿನ. ಸೊ ಪೂಜೆ ಅದೆಲ್ಲ ಮುಗಿದ್ಮ್ಯಾಗ ಮತ್ತೆ ಸಿಗ್ತೀವ್ರಿ. ಸೊ ಇವಾಗ ಜಸ್ಟ್ ಪೂಜೆ ಅದೆಲ್ಲ ಮುಗಿಸಿದ್ವಿ. ಮೋನೇಶು ಮತ್ತು ನಮ್ಮ ಮಾವ ಆವಾಗಲೇ ಹೋಗಿದ್ರು, ಒಂದು ತಾಸು ಆಯಿತು ಅವ್ರು ಹೋಗಿಗೆಶಿಂದ. ಆಮ್ಯಾಕೆ ಮೋನೇಶು ಅವರು ರೆಸ್ಟ್ ಮಾಡಕ್ಕೆ ಕುಂತಿದ್ರು. ಅವರು ಎದ್ದು ಫ್ರೆಶಪ್ ಅದೆಲ್ಲ ಆಗಿ ಪೂಜೆ ಮಾಡಿ ಹೋದ್ರು ಅವರು ಅರ್ಜೆಂಟ್ನಾಗ. ಸೊ ನಾವು ಎಲ್ಲ ಪೂಜೆ ಅದೆಲ್ಲ ಮುಗೀತು. ಇವಾಗ ನಾನು ನಮ್ಮ ಅತ್ತಿ ಇಬ್ಬರೇ ಕಂಪ್ಲೀಟ್ ಮಾಡೋಕೆ ಕುಂತೀವಿ ಬ್ಲಾಗು. ಇವಾಗ ನಮ್ಮ ಅತ್ತಿ ಮಾಲ್ದಿ ತಿಂದಿಗೆಶಿಂದ ಟೇಸ್ಟ್ ಯಾವ ಥರ ಆಗ್ಯದ ಅಂತ ಹೇಳ್ತಾರೆ. ಅಭಿಮಾನಗಳ ಮೊಹರಂ ಹಬ್ಬದ ಸ್ಪೆಷಲ್ ಮಾಲ್ದಿ ಮಾಡೀವಿ ಬರ್ರಿ. ಒಬ್ರೊಬ್ರು ಮಾಲ್ದಿ ಬಿ ಮಾಡ್ತಾರ, ಒಬ್ರು ಅದೇನೋ ಅದೇನೋ ಅಂತ ಇನ್ನೊಂದು ಚೆಂಗೋ ಅಂತ, ಚಿಕನ್ ಮಟನ್ ಅಲ್ಲ ಇದೇ ಸ್ವೀಟ್ದಾಗ ಇನ್ನೊಂದು ಚೆಂಗೋ ಅಂತ ಇನ್ನೊಂದು ಮಾಡ್ತಾರ ಮೊಹರಂ ಹಬ್ಬಕ್ಕೆ. ಅದೊಂದು ಸ್ಪೆಷಲ್ ಮಾಡ್ತಾರ. ಹಿಂದಿ ಮಂದಿ ಇದು ಮಾಡೋದು. ಹಿಂದೂ ಮಂದಿ ಇದ್ ಮಾಡ್ತಾರ ಮಾಲ್ದಿ, ಅವ್ರ ಮಂದಿ ಚೆಂಗೋ ಅಂತ ಅದೊಂದು ಮಾಡ್ತಾರ. ನನಗೂ ಗೊತ್ತಿರ್ಲಿಲ್ಲ. ಮೊಹರಂ ದೇವ್ರು ಇಲ್ಲಿ ಇವಾಗ ತಿನ್ನಕೊಂತೀವಿ. ಬ್ಲಾಗ್ ಕಂಪ್ಲೀಟ್ ಮಾಡಿ ಆಮೇಲೆ ಇದು ಮಾಡಮ್ಮಂತ ನೋಡೋ ಏನೋ ಬೆಲ್ಲ ಹಾಕಂಬಂದಿ ತಿನ್ಕೊಡೋದ್ಗ ಚೆನ್ನಾಗ್ಯದ. ಭಾರಿ ಚುಸ್ತು ಇದ್ರಾಗ ಮಾಡ್ಕೊಂಡು ನೋಡ್ಬೇಕು ಯಾವಾಗ ಮತ್ತೆ ನಡೀತದ. ನಾವು ಲಾಸ್ಟ್ ಟೈಮ್ ತಿಂತೀನಿ ಮೋನೇಶ್ ಜಾತ್ರೆಗೆ ಮಾಡಿದವ್ರು ಮತ್ತೆ ಇವಾಗ ಮೊಹರಂ ಹಬ್ಬಕ್ಕೆ ಮಾಡೀವಿ ನೋಡ್ರಿ. ನಮ್ಮ ಮನೆಗೆ ಹಬ್ಬಕ್ಕೆ ಹಬ್ಬ ಎಲ್ಲ ಮುಗಿದ್ಮ್ಯಾಗ ಕರ್ಕೊಂತೀನಿ ಎಲ್ರಿಗೂ. ಚಲೋ ಆಗ್ಯದ. ಇದ್ರ ಮ್ಯಾಗ ಪುಟಾಣಿ ಮತ್ತೆ ಗಸಗಸೆ ಮತ್ತೆ ಸೋಂಪು ಅದೆಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡೋಣ. ಇನ್ನು ಬಾರಿ ಬೆಲ್ಲ ಪುಟಾಣಿ ಹಾಕಿದ್ರೆ ಮಸ್ತ್ ಚಲೋ ಆಗ್ಯದ. ಬೆಲ್ಲ ಅದೆಲ್ಲ ಕರೆಕ್ಟ್ ಆಗಿ ಅನ್ಸ ಕುಂತದ. ಮತ್ತೆ ಇನ್ನೊಂದು ಮೊಹರಂ ಹಬ್ಬದ ಬಗ್ಗೆ ನನ್ಗೆ ಅಷ್ಟೊಂದೇನು ಗೊತ್ತಿಲ್ಲ, ಯಾಕಂದ್ರೆ ನಾನು ಮೊಹರಂ ಹಬ್ಬದ ಟೈಮಾಗ ಊರಾಗ ಬಿ ಇಲ್ಲ. ಮೊಹರಂ ಹಬ್ಬ ಹೆಂಗ್ ಮಾಡ್ತಾರೇನೋ ಅಂತ ಅಷ್ಟೊಂದು ನಂಗೆ ಬಿ ಗೊತ್ತಿಲ್ಲ. ನಮ್ಮ ಅತ್ತಿಗೆ ಮತ್ತು ನಮ್ಮ ಅವ್ರಿಗೆ ಮೋನೇಶ್ ಅವ್ರಿಗೆಲ್ಲ ಗೊತ್ತು, ಯಾಕಂದ್ರೆ ಅವರು ಅವಾಗ ಜಾಸ್ತಿ ಊರಾಗೆ ಇದ್ದರು. ಅಲ್ಲೇ ಎಲ್ಲ ಮೊಹರಂ ಹಬ್ಬ ಟೈಮಿಗೆಲ್ಲ ಅವ್ರು ಅಲ್ಲೇ ಇರ್ತಿದ್ರು. ನಾನು ಒಂದ್ಸರಿ ಬಿ ನಾನು ಹುಟ್ಟಿಷ್ಟು ದೊಡ್ಡೊಳಾಗಿನಂದ್ರೆ ಒಂದ್ಸರಿ ಬಿ ಮೊಹರಂ ಹಬ್ಬ ಯಾವ ಥರ ಮಾಡ್ತಾರೆ ಹೆಂಗಂತ ಗೊತ್ತಿರಲಿಲ್ಲ, ಗೊತ್ತು ಬಿ ಇಲ್ಲ. ನಾನು ನೋಡಿ ಬಿ ಇಲ್ಲ, ನೋಡ್ಬೇಕಂತ ಆಸೆ ಅದ. ನೋಡಮ್ಮ ಮತ್ತೆ ಯಾವಾಗ ಅದೃಷ್ಟ ನನಗೆ ಕೊಡ್ತಾರ ಅಂತ ಅವಾಗ ನೋಡಮ್ರಿ. ನನ್ಗೆ ಅಷ್ಟೊಂದು ಮೊಹರಂ ಹಬ್ಬದ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ಅತ್ತಿ ಹೇಳ್ತಾರೆ. ಅತ್ತಿ ಏನ್ ಸ್ಪೆಷಲ್ ಮೊಹರಂ ಹಬ್ಬಕ್ಕ? ಮೊಹರಂ ಹಬ್ಬಕ್ಕ ಇದು 7 ತಾರೀಕು ದಿನ ಬ್ಯಾಟಿ ಮಾಡ್ತಾರಲ್ಲಿ ತಳದಾಗ. ಬ್ಯಾಟಿ ಆದ್ಮ್ಯಾಕ ಇವತ್ತು ದಪ್ಪನಲ್ಲ, ದಪ್ಪನ ದಿನ ಆತಗ ನೈವೇದ್ಯ ಏರಿಸಿ ಇವತ್ತಿಗೆ ಲಾಸ್ಟ್ ಆತಂದು. ಟೋಟಲ್ 7 ದಿನನೇನೋ ಏನೋ ಮಾಡ್ತಾರಂತ ಗುದ್ದಲಿ ಅದು ಮತ್ತ 9 ದಿವಸ ರಾತ್ರಿ. 9 ದಿವಸನಾ? 9 ದಿವಸ ಕುಂದಿರ್ತಾನ. 9 ದಿವಸದಕ್ಕೆ ಮತ್ತೆ ಮ್ಯಾಕ್ ಮಾರ್ಯಾಗ ಹೋಗಿ ಕೇಸಿ ಅಲ್ಲಿ ಬಾಯಿ ಇರ್ತದ, ಗಂಗಸ್ಥಾನ ಮಾಡ್ತಾರ.
ಇವತ್ತು 7 ಗಂಟೆಗೆ ಬರ್ತಾನ ಮತ್ತೆ ಮನೆಗೆ. ಇವತ್ತೇ ಲಾಸ್ಟ್ ಕಾರ್ಯ 3 ದಿನದ ಮೇಲೆ ಕಾರ್ಯ ಆದ ಮ್ಯಾಕ ಸರ್ಬತ್ ಮಾಡ್ತಾರ. ಎಲ್ಲ ಜನಕ್ಕೆ ಕರೆದು ಒಂದೊಂದು ಗಿಲಾಸ್ ಸರ್ಬತ್ ಕೊಡ್ತಾರ ಅವತ್ತ. ಅದೇ ಮೊಹರಂ ನೋಡವ ನಾವು ನರುಲೋಕದವರಲ್ಲ ಏನು ಅವ್ರು ಮತ್ತೆ ಪುನಃ ಹುಟ್ಟಿ ಬರ್ತಾರೆ. ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಅತ್ತಿ ಅವ್ರು ಹೇಳಿದ್ದ ಅದೇ ನೋಡ್ರಿ. ಮತ್ತು ಇನ್ನೊಂದು ಗುದಿಲ್ ಇವತ್ತೇ ಲಾಸ್ಟ್ ದಿನ ಅಲ್ಲ ಅತ್ತಿ, ಇವತ್ತೇ ಲಾಸ್ಟ್. ಅದಕ್ಕೆ ನಾವು ಇವತ್ತೇ ಹಬ್ಬ ಮಾಡಿದ್ವಿ. ಇದು 9 ದಿನ ಇರ್ತದಂತ ಟೋಟಲಾಗಿ. ಸೊ ನೋಡಿದ್ರಲ್ಲ ನಮ್ಮ ಮೊಹರಂ ಹಬ್ಬ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿವಿ ಅಂತ. ಇನ್ನು ಊರಾಗಿದ್ರೆ ಇನ್ನೂ ಚಲೋ ಅಲ್ಲೆಲ್ಲ ಡ್ಯಾನ್ಸು ಅದು, ಮತ್ತು 9 ದಿನ ಪೂರ್ತಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರಂತ ಈ ಹಬ್ಬ. ನಮ್ಮ ಉತ್ತರ ಕರ್ನಾಟಕ ಸೈಡು ಫುಲ್ಲು ಹಿಂದೂ ಮಂದಿ ಮುಸ್ಲಿಂ ಮಂದಿ ಎಲ್ಲ ಯಾರ್ದು ಭೇದ ಭಾವ ಇರಲ್ಲ, ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬನ ಮಾಡೋದಂತ. ಊರಾಗಿದ್ರೆ ಎಲ್ಲ ಕ್ಲಿಯರಾಗಿ ತೋರಿಸ್ತಿದ್ವಿ. ಬಟ್ ನಾವು ಬೆಂಗಳೂರಾಗಿವಿ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷ ನೋಡಮ್ರಿ, ಮುತ್ತೆ ಕರ್ಕೊಂಡಾಗ ಊರಾಗಿದ್ರೆ ಅಲ್ಲಿ ಹೆಂಗೆ ಮಾಡ್ತಾರೆ ಏನು ಮತ್ತು ಅವಾಗ ನೋಡಿದಾಗ ಹೇಳಕತ್ತವ್ರವ ಇಲ್ಲಿ ಇದು ಹೇಳಮ್ಮ ಅಷ್ಟೇ. ಅಲ್ಲಿ ಬಂದಾಗ ಯಾವ್ದವ ಅತ್ತಿ ಅಂತಂದು ಅವಾಗ ಇವತ್ತು ಚಂತನ ಆಯ್ತಿನ ಜರ್ನಂತ ಮುತ್ತೆ 6ವರೆಗೆ ಮತ್ತೆ ಮೂತಾರ ಅಲ್ಲಿಗೆ ಮ್ಯಾಕ್ ಹೋಗಿ ಅಲ್ಲಿ ದೊಡ್ಡದೊಂದು ಬಾಯಿ ಅದ ಅತ್ತ ಜಳಕ ಮಾಡಿಕೊಂಡು ಅವು ಪೇಟಿಗಳು ಇರ್ತಾವ, ಪೇಟಿಯಾಗಿ ಇಡ್ತಾರ. ಇಟ್ಟು ಗುದ್ದಿಲಿ ಅಂತೀವಲ್ಲ ವರ್ಷಗೊಮ್ಮೆ ಧೂಳಿ ಒಂದು ಕೇಸಂದು ಗುದ್ದಿಲಿ ಇದು ಮಾಡಿದಾಗ ಅವಾಗ ಮತ್ತೆ ಎದ್ದು ಕುಂದಿರ್ತಾರ. ನಮ್ದೇನದ ಸೊ ನೋಡಿದ್ರಲ್ಲ ಯಾವ ತರ ಅಂತ. ಅವ್ರ ದೊಡ್ಡ ದೇವಸ್ಥಾನವ, ನಮ್ದೇನದ. ಮತ್ತೆ ಇನ್ನೊಂದು ಜಾಸ್ತಿ ಡ್ಯಾನ್ಸ್ ಅಂದ್ರೆ ಅಲ್ಲಿ ಹುಡುಗರು ಜಾಸ್ತಿ ಮಾಡ್ತಾರಂತ ಡ್ಯಾನ್ಸ್. ನೋಡೋಟ ನಮ್ ಕಡೆ ನಮ್ಮ ಅತ್ತಿ ನೋಡಾರಲ್ಲ, ಅವ್ರು ಹೇಳಾರ ನಾನು ಒಂದ್ಸರಿ ಮಾಡಿಲ್ಲ. ಇನ್ನ ನೀನ ಇದು ಮದುವೆ ಆದ್ಮ್ಯಾಕ ನೋಡಿಲ್ಲ ಅಂತಿದ್ದೆ. ನಾನು ಸಣ್ಣಕ್ಕಿರಕ್ಕಾಗಿ ಮದುವೆ ಮಾಡಿದ್ರು, ಕರ್ಕೊಂಡು ಹೋದ್ರು ದೇವಸ್ಥಾನಲ್ಲಿ ಸ್ವಲ್ಪ. ಯಾಕಂದ್ರೆ ಜಾಸ್ತಿ ನಾನು ಕರ್ಕೊಂಡು ಹೋಗೋದಿಲ್ಲ, ತಿರ್ಗಿ ನಾನು ಅದೀಗ ಇವಾಗ ಜಸ್ಟ್ ಪೂಜೆ ಮಾಡಿದ್ವಲ್ಲ ಇವ್ರಿಗೆ ಒಂದ್ ಸ್ವಲ್ಪ ದೇವ್ರದ್ದು ಇದಲ್ಲ, ಏನಾದ್ರು ಸೌಂಡ್ ಏನಾದ್ರು ದೇವ್ರದ್ದು ಅದು ಏನಾದ್ರು ಕೇಳಿದ್ರೆ ಮೈ ತುಂಬಿಡ್ತದೆ ಇವರಿಗೆ. ಅದಕ್ಕೆ ನಾನು ಪೂಜೆ ಮಾಡೋ ಟೈಮಿಗೆ ವಿಡಿಯೋ ಮಾಡಲಿಲ್ಲ. ಆ ಟೈಮಿನಾಗ ಭೀ ಮೈ ತುಂಬ್ತದಂತ ನಾನು ವಿಡಿಯೋ ಏನು ಮಾಡಲಿಲ್ಲ ಆ ಟೈಮಿಗೆ. ಸೊ ನೋಡಿದ್ರಲ್ಲ ಮೊಹರಂ ಹಬ್ಬ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು, ನಮಸ್ಕಾರ.